ಸಂತತಾರ್ಚಿತ ಚಂದ್ರಶೇಖರ ರತ್ನಗರ್ಭಗಣಾಧಿಪಂ ನಿತ್ಯಸೇವಿತ ಶಾರದಾ ಪದ ಪದ್ಮಮಾತ್ತ ಸುವೈಭವಂ ಶೃಂಗಗಿರಿಯಭಿಧಾನಭೂಷಿತ ಪತ್ತನೆ ಸುಖವಾಸಿನಂ ಚಂದ್ರಶೇಖರ ಭಾರತಿ ಗುರುರಾಜಮೌಳಿಂ ಅಹಂ ಭಜೆ. ಪ್ರಿಯ ಮಿತ್ರರಿಗೆ ಸ್ವಾಗತ. ಬೆಳಕು ತೋರಿದ ಗುರು ಶ್ರೀ ಚಂದ್ರಶೇಖರ ಭಾರತಿ ಈ ಪುಸ್ತಕದ ಇದು ಇಲ್ಲದಂತೆ ಇರಬಹುದೇ ಎಂಬ 29ನೆಯ ಅಧ್ಯಾಯ ನಿಮಗಾಗಿ. ಸಾಧಾರಣವಾಗಿ ಇಂದಿನ ವಿಮರ್ಶಕರೆಲ್ಲ ಹಿಂದೂ ಧರ್ಮವನ್ನು ಅದರ ಉನ್ನತವಾದ ದೃಷ್ಟಿಕೋನದಿಂದ ನೋಡಿದಾಗ ಅದು ಪ್ರಪಂಚದ ವ್ಯವಹಾರದಿಂದ ಪೂರ್ಣ ವೈರಾಗ್ಯವನ್ನೇ ಬೋಧಿಸುತ್ತದೆ ಎಂದು ನುಡಿಯುತ್ತಾರೆ. ಆರಂಭದ ದೆಸೆಯಲ್ಲಿ ಸಾಧಕನು ತನ್ನ ಮೇಲೆ ತಾನೇ ನಿಯಂತ್ರಣವನ್ನು ಹಾಕಿಕೊಂಡು ಚಿತ್ತ ವಿಭ್ರಮ ಮಾಡುವ ಸನ್ನಿವೇಶಗಳಿಂದ ದೂರವಿರಲು ಮತ್ತು ಮರುಳುಗೊಳಿಸುವ ಜನಸಂದಣಿಯಿಂದ ತಪ್ಪಿಸಿಕೊಳ್ಳಲು ಏಕಾಂತವಾಗಿರುವ ಪ್ರಶಾಂತವಾಗಿರುವ ಸ್ಥಳದಲ್ಲಿರಬೇಕೆಂಬುದರಲ್ಲಿ ಸಂದೇಹವೇ ಇಲ್ಲ. ಆದರೆ ಸಾಧನೆಯ ಚರಮ ಸೀಮೆಯನ್ನು ತಲುಪಿದ ಬಳಿಕ ಆ ಸಿದ್ಧನು ಪ್ರಪಂಚದಲ್ಲಿದ್ದು ಇರದಂತಿರುತ್ತಾನೆ. ಶ್ರೀಶಂಕರ ಭಗವತ್ಪಾದರು ತಮ್ಮ ಕಿರುಕೃತಿಯಾದ ಜೀವನ್ಮುಕ್ತಾನಂದ ಲಹರಿಯಲ್ಲಿ ಯೋಗಿಯಾದವನು ಜಗತ್ತಿನಲ್ಲಿದ್ದೂ ಸಹ ಇಲ್ಲದಂತಿರಬಹುದು ಎಂದು ನುಡಿದಿದ್ದಾರೆ. ಶ್ರೀ ಶ್ರೀ ಚಂದ್ರಶೇಖರ ಭಾರತಿ ಸ್ವಾಮಿಗಳವರ ಜೀವನವು ಮೇಲ್ಕಂಡ ಚಿರಸತ್ಯವಾದ ನುಡಿಗೆ ಜ್ವಲಂತ ನಿದರ್ಶನವಾಗಿದೆ. ಮಠದ ಲೌಕಿಕ ವ್ಯವಹಾರಗಳಲ್ಲಿ ಅವು ಎಷ್ಟೇ ಸರಳವಾದದ್ದಿರಲಿ ಗುರುದೇವರು ಆಸಕ್ತಿ ಹೊಂದಿರಲಿಲ್ಲ. ಮಠದ ಕಾರ್ಯಭಾರಿಯೊಬ್ಬರು ದೇವಾಲಯಗಳ ದೈನಂದಿನ ಪೂಜಾದಿಗಳಿಗೆ ಬೇಕಾಗುವಷ್ಟು ಪುಷ್ಪ ಪತ್ರೆಗಳನ್ನು ಬೆಳೆಸಲು ಒಂದು ಪುಷ್ಪೋದ್ಯಾನವನ್ನು ನಿರ್ಮಿಸಿದ್ದರು. ಗುರುದೇವರಿಗೆ ಆ ಪುಷ್ಪೋದ್ಯಾನದಲ್ಲಿ ಆಸಕ್ತಿ ಇರಬಹುದೆಂದು ಭಾವಿಸಿದ ಆತ ಒಂದು ಸಂಜೆ ಗುರುದೇವರಲ್ಲಿ ಬಂದರು. ವಿನೀತರಾಗಿ ದೇವಾಲಯಗಳಿಗಾಗಿ ಒಂದು ಹೂದೋಟವನ್ನು ನಿರ್ಮಿಸಿದ್ದೇನೆ. ಹೂಗಿಡಗಳು ಹುಲುಸಾಗಿ ಬೆಳೆಯುತ್ತಿವೆ. ಸನ್ನಿಧಾನವು ದಯಮಾಡಿಸಿ ಆ ಪುಷ್ಪವನವನ್ನು ಪರಾಂಬರಿಸಬೇಕೆಂದು ನನ್ನ ನಮ್ರೇಚ್ಛೆ ಎಂದು ಭಿನ್ನವಿಸಿದರು. ಗುರುದೇವರು ಕೂಡಲೇ ಒಪ್ಪಿದರು. ಆತನೊಡನೆಯೇ ಬಂದು ತೋಟವನ್ನೊಮ್ಮೆ ಪಾತಿಗಳನ್ನು ಗಿಡಗಳನ್ನು ನೋಡಿ ಅನಂತರ ಹಿಂದಿರುಗಲನುವಾದರು. ತಾನು ನಿರ್ಮಿಸಿದ್ದ ಆ ಪುಷ್ಪವನವನ್ನು ಕುರಿತು ಒಂದು ಮಾತೂ ಆಡದ ಗುರುದೇವರ ಮೌನದಿಂದ ಉತ್ಸಾಹಭಂಗ ಹೊಂದಿದ ಆ ಕಾರ್ಯಭಾರಿ ಸನ್ನಿಧಾನವನ್ನು ಇಲ್ಲಿಯವರೆಗೆ ದಯಮಾಡಿಸಬೇಕೆಂದು ಪ್ರಾರ್ಥಿಸಿದ ಉದ್ದೇಶ ಈ ತೋಟದ ಅಂದ ಚಂದಗಳ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ತಿಳಿಯುವುದು ಎಂದು ನಿವೇದಿಸಿದರು. ತಕ್ಷಣವೇ ಗುರುದೇವರು ಏನಾಗಿದೆ, ಚೆನ್ನಾಗಿಯೇ ಇದೆಯಲ್ಲ ಎಂದರು. ಆತ ಅಲ್ಲಿಗೆ ಬಿಡದೆ ನಾನು ಪ್ರಾರ್ಥಿಸಿಕೊಂಡ ನಂತರ ಚೆನ್ನಾಗಿದೆ ಎಂದು ಮಹಾಸನ್ನಿಧಾನವು ನುಡಿದುದು ನನಗೆ ಸಮಾಧಾನ ಉಂಟು ಮಾಡಲಾರದು. ಈ ತೋಟವನ್ನು ಇನ್ನೂ ಅಂದವೂ ಆಕರ್ಷಕವೂ ಆಗುವಂತೆ ಮಾಡಲು ಗುರುದೇವರ ಸಲಹೆ ನನಗೆ ಬೇಕು ಎಂದು ಕೇಳಿಕೊಂಡರು. ಇನ್ನೂ ಏನೇನು ಗಿಡಗಳನ್ನು ಹಾಕಬೇಕೆಂದು ನಿಮ್ಮ ಆಲೋಚನೆ ಎಂದು ಗುರುದೇವರು ಕೇಳಿದರು. ಕಾರ್ಯಭಾರಿ ಇಂತಿಂತಹ ಗಿಡಗಳನ್ನು ನೆಟ್ಟು ಬೆಳೆಸುವುದು ತನ್ನಿಚ್ಛೆ ಇರುವುದೆಂಬುದಾಗಿ ವಿವರಿಸಿದರು. ತತ್ಕ್ಷಣವೇ ಬಂತು ಉತ್ತರ, ಹೌದು, ಹಾಗೆಯೇ ಮಾಡಬಹುದು ಎಂದು. ಅನಂತರ ಆತನಿಗೆ ಅರ್ಥವಾಗಿತ್ತು. ಎಲ್ಲ ಹೊಸ ಸಲಹೆಗಳನ್ನು ತಾನು ಮಾಡಿದ್ದೇ ವಿನ ಗುರುದೇವರಲ್ಲ ಎಂದು. ಗುರುದೇವರನ್ನು ಇಂತಹ ಪ್ರಯತ್ನಗಳಲ್ಲಿ ಆಸಕ್ತರನ್ನಾಗಿ ಮಾಡುವ ಪ್ರಯತ್ನ ನಿರರ್ಥಕವೆಂದು ಆತನಿಗೆ ಗ್ರಾಹ್ಯವಾಗಿತ್ತು. ಮಠದ ಲೌಕಿಕ ವ್ಯವಹಾರಗಳಲ್ಲಿ ಅವರಿಗೆ ಆಸಕ್ತಿ ಇಲ್ಲದಿದ್ದರೆ ಅವರು ಪೀಠವನ್ನೇಕೆ ತ್ಯಜಿಸಬಾರದು ಎಂಬ ರೀತಿಯ ಸಲಹೆ ಸೂಚನೆಗಳು ಒಮ್ಮೊಮ್ಮೆ ಬರುತ್ತಿದ್ದವು. ಅಷ್ಟರ ಮಟ್ಟಿಗೆ ಗುರುದೇವರು ಅನಾಸಕ್ತರಾಗಿರುತ್ತಿದ್ದರು.
ಯಾರಾದರೂ ಇಂತಹ ಸಲಹೆಗಳನ್ನು ಅವರ ಮುಂದೆ ಇರಿಸುವಷ್ಟು ಧೈರ್ಯಶಾಲಿಗಳಾಗಿದ್ದಲ್ಲಿ ಗುರುದೇವರು ಅದನ್ನು ಸಂತೋಷವಾಗಿ ಒಪ್ಪಿಕೊಳ್ಳುತ್ತಿದ್ದರು. ಅಂತಹ ಸಂದರ್ಭವೇನಾದರೂ ಬಂದಿದ್ದಲ್ಲಿ ಅದು ಎಲ್ಲಕ್ಕಿಂತಲೂ ಅಧಿಕತರವಾದ ದೌರ್ಭಾಗ್ಯವಾಗುತ್ತಿತ್ತು. ಅದಕ್ಕೂ ಹೆಚ್ಚಾಗಿ ಆಧ್ಯಾತ್ಮಿಕಾನುಭವದಲ್ಲಿ ಪರಾಕಾಷ್ಠೆಯನ್ನು ಮುಟ್ಟಿರುವ ಅದ್ವೈತ ಮಠದ ಪೀಠಾಧಿಪತಿಯೊಬ್ಬರು ಆ ಸಿದ್ಧಿಯನ್ನು ಪಡೆದಿರುವುದರಿಂದಲೇ ಮಠದ ಮುಖ್ಯಾಧಿಪತಿಯಾಗಿರಲು ಅನರ್ಹರು ಎಂಬ ಅನರ್ಥಕಾರಿ ನಿರ್ಧಾರವನ್ನು ಮೌನವಾಗಿ ಒಪ್ಪಿಕೊಂಡಂತಾಗುತ್ತಿತ್ತು. ಈ ಜಗತ್ತಿನ ಚಟುವಟಿಕೆಗಳಿಂದ ವಿರಮಿಸುವುದಾಗಲಿ ಅಥವಾ ದೂರ ಓಡಿ ಹೋಗುವುದಾಗಲಿ ಅವಶ್ಯಕವೆಂದು ಗುರುದೇವರು ಭಾವಿಸಿರಲಿಲ್ಲ. ಜಗತ್ತಿನಲ್ಲಿ ಇದ್ದೂ ಇರದಂತೆ ಅದನ್ನು ಗಣನೆಗೆ ತಾರದೆ ತನ್ನಲ್ಲಿ ತಾನು ವಿರಮಿಸುವ ಶ್ರೇಷ್ಠತಮ ಆಧ್ಯಾತ್ಮಿಕ ಕಲೆಯನ್ನು ಅವರು ಅರಿತಿದ್ದರು. ಮತ್ತೆ ಕೆಲ ಸಮಯಗಳಲ್ಲಿ ಜಗತ್ತಿನ ವ್ಯವಹಾರಗಳನ್ನು ಕೇವಲ ಸಾಕ್ಷಿಯಾಗಿ ನಿರಾಸಕ್ತಿಯಿಂದ ನೋಡುತ್ತಿದ್ದರು. ವಿಶ್ವದ ಸರ್ವ ಬಂಧನಗಳಿಂದಲೂ ಅವರು ಮುಕ್ತರಾಗಿದ್ದರು. ನೀರಿನಲ್ಲಿದ್ದರೂ ಅದರಿಂದ ತೋಯದ ತಾವರೆಯ ಗೀತಾ ನಿದರ್ಶನ ಅವರಿಗೆ ಸಹಜವಾಗಿ ಅನ್ವಯವಾಗುತ್ತಿತ್ತು. ಬಹಿರ್ಮುಖರಾಗಿದ್ದಾಗ ಗುರುಗಳು ತುರೀಯಾಶ್ರಮದ ಕಾರ್ಯಕಲಾಪಗಳೊಂದಿಗೆ ಮಠದ ದೈನಂದಿನ ಪೂಜಾದಿಗಳನ್ನು ಚಾಚೂ ತಪ್ಪದೆ ನಿರ್ವಹಿಸುತ್ತಿದ್ದರು. ಇಷ್ಟೇ ಅಲ್ಲದೆ ಶ್ರದ್ಧಾವಂತರಾದ ಶಿಷ್ಯರಿಗೆ ಉಪದೇಶ ನೀಡುತ್ತಿದ್ದರು. ತಮ್ಮ ದುಃಖ ಕಷ್ಟಗಳಲ್ಲಿ ಸಲಹೆಗಾಗಿಯೋ ಅಥವಾ ಕೌತುಕವನ್ನು ತಣಿಸಲೆಂದೋ ಬರುತ್ತಿದ್ದ ವಿವಿಧ ವರ್ಗಗಳ ಜನಗಳಿಗೆ ಸಂದರ್ಶನವೀಯುತ್ತಲಿದ್ದರೂ ಸಹ ಪೂರ್ಣ ವೈರಾಗ್ಯವನ್ನೂ ನಿರ್ಲಿಪ್ತತೆಯನ್ನು ಸಾಧಿಸಿದ್ದರು. ಎಡೆಬಿಡದ ಜನಸಂದಣಿಯ ಕೋಲಾಹಲ, ಸದ್ದು ಗದ್ದಲದಲ್ಲಿ, ವಿಶೇಷವಾದ ಹಬ್ಬ ಹರಿದಿನಗಳಲ್ಲಿಯೂ ಸಂಚಾರ ಕಾಲದಲ್ಲಿಯೂ ಈ ಸದ್ದು ಗದ್ದಲ ವಿಪರೀತವಾಗಿರುತ್ತಿತ್ತು. ಸ್ವಲ್ಪವೂ ವಿಚಲಿತರಾಗದೆ ಶಾಂತ ರೀತಿಯಿಂದ ತಮ್ಮಷ್ಟಕ್ಕೆ ತಾವು ಕ್ರಮಬದ್ಧವಾಗಿ ಪೂಜಾನಿರತರಾಗಿರುತ್ತಿದ್ದ ಗುರುದೇವರನ್ನು ದರ್ಶನ ಮಾಡುವುದೇ ಚಿತ್ತೈಕಾಗ್ರತೆ ಮತ್ತು ಮನಸ್ಸಂಯಮ ಕಲಿತುಕೊಳ್ಳಲು ಪ್ರಾಯೋಗಿಕ ಶಿಕ್ಷಣವಾಗುತ್ತಿತ್ತು. ಒಂದು ಕಡೆ ಉಚ್ಚ ಧ್ವನಿಯಲ್ಲಿ ತಾರಸ್ಥಾಯಿಯಲ್ಲಿ ವೇದ ಪಾರಾಯಣವಾಗುತ್ತಿತ್ತು. ಇನ್ನೊಂದೆಡೆ ಸಂಗೀತ ವಿದ್ವಾಂಸರಿಂದಲೋ ತಮ್ಮ ಅಳಿಲು ಸೇವೆಯೆಂದು ಹಾಡಲು ಬಂದ ವಿದ್ಯಾರ್ಥಿಗಳಿಂದಲೋ ನುಡಿಸಲ್ಪಡುತ್ತಿರುವ ವಿವಿಧ ವಾದ್ಯಗಳ ಮೇಳ, ತಾಳ ಝಲ್ಲರಿಗಳನ್ನು ಲಯಬದ್ಧವಾಗಿ ತಟ್ಟುತ್ತಾ ಭಗವಂತನ ವೈಭವ ವಿಲಾಸಗಳನ್ನು ಮೈಮರೆತು ಹಾಡುತ್ತಿರುವ ಉತ್ಸಾಹಿ ಭಜಕರ ತಂಡ, ತಾಯಂದಿರ ತೋಳ್ತೆಕ್ಕೆಯಲ್ಲಿ ಅಳುತ್ತಿರುವ ಕೂಸುಗಳ ಕಿರಿಚಾಟ, ಇವೆಲ್ಲಕ್ಕಿಂತಲೂ ಹೆಚ್ಚಾಗಿ ಹರಟುತ್ತಲಿರುವ ಕಿರಿಯರು, ಹಿರಿಯರು, ಹೆಂಗಸರು, ಗಂಡಸರು ದೊಡ್ಡದಾದ ಪಿಸುಮಾತಿನಲ್ಲಿಯೇ ವರ್ತಮಾನ ವಿನಿಮಯ ಮಾಡುತ್ತಲಿರುವ ವಿವಿಧ ರೀತಿಯ ಜನಗಳು, ಇವೆಲ್ಲವುಗಳಿಂದಲೂ ಗಿಜಿಗಿಜಿಗುಡುತ್ತಲಿರುವ ವಾತಾವರಣ, ವಿವಿಧ ರೀತಿಯ ಶಬ್ದ ಸಮ್ಮೇಳನ, ವಾಸ್ತವವಾಗಿ ಭಕ್ತಿ ಶ್ರದ್ಧೆಯಿಂದ ನಡೆಸಲ್ಪಡಬೇಕಾದ ಕೆಲಸಕ್ಕೆ ಅಗತ್ಯವಾದಂತಹ ಶಾಂತ ಮೌನ ವಾತಾವರಣಕ್ಕೆ ಸಂಗತವಲ್ಲದ ಎಲ್ಲ ಅಂಶಗಳು ಪೂಜಾ ಕಾಲದಲ್ಲಿ ಒಟ್ಟುಗೂಡಿರುತ್ತಿದ್ದವು. ಆದರೆ ಗುರುದೇವರು ಈ ವಿಘ್ನ ವೈಪರೀತ್ಯಗಳಿಂದ ವಿಮುಖಗೊಳಿಸುವ ಸೆಳೆತಗಳಿಂದ ಎಂದೂ ವಿಚಲಿತರಾಗಿರುತ್ತಿರಲಿಲ್ಲ. ಇವೆಲ್ಲವುಗಳಿಂದಲೂ ಬಿಡಿಸಿಕೊಂಡು ನಿರ್ಲಿಪ್ತರಾಗಿರುತ್ತಿದ್ದರು. ಅವರನ್ನು ಬಾಧಿಸುವ ತನ್ನೆಲ್ಲ ಶಕ್ತಿಯನ್ನು ಪ್ರಕೃತಿಯು ಕಳೆದುಕೊಂಡಿತ್ತಂತೆ ಕಾಣುತ್ತಿತ್ತು. ತಮ್ಮ ಜನ್ಮದಿನದಂದು ಗುರುದೇವರು ಶೃಂಗೇರಿಯಲ್ಲಿರುವ ಬೆಟ್ಟದ ಮೇಲಿನ ಶ್ರೀ ಮಲಹಾನಿಕರೇಶ್ವರ ಸ್ವಾಮಿಗೆ ಮಧ್ಯಾಹ್ನ ಸ್ವತಃ ತಾವೇ ಪೂಜೆ ಸಲ್ಲಿಸುವುದು ಬಹಳ ದಿನಗಳಿಂದ ಬಂದ ವಾಡಿಕೆ. ಆ ದೇವಾಲಯದ ಗರ್ಭಗೃಹದ ವಿಸ್ತೀರ್ಣ ಬಲು ಕಿರಿದು. ಗುರುದೇವರು ಅಲ್ಲಿ ಕುಳಿತ ಬಳಿಕ ಅವರಿಗೆ ಪೂಜಾ ದ್ರವ್ಯಗಳನ್ನು ಒಪ್ಪಿಸಲು ಒಬ್ಬ ಪರಿಚಾರಕನಿಗೆ ಚಲಿಸುವಷ್ಟು ಮಾತ್ರ ಸ್ಥಳವಿತ್ತು. ಒಮ್ಮೆ ತಮ್ಮ ವರ್ಧಂತಿಯಂದು ದೇವಾಲಯಕ್ಕೆ ದಯಮಾಡಿಸಿದ ಗುರುಗಳು
ತಮ್ಮ ಮಧ್ಯಾಹ್ನದ ಸ್ನಾನಾನಿಕಗಳನ್ನು ಅಲ್ಲಿಯೇ ನೆರವೇರಿಸಿ ಪೂಜೆಗಾಗಿ ಗರ್ಭಗೃಹವನ್ನು ಪ್ರವೇಶಿಸಿದರು. ಮಧ್ಯಾಹ್ನದ ಬಿಸಿಲ ಬೇಗೆ ವಿಪರೀತವಾಗಿತ್ತು. ಕಿರಿದಾದ ಗರ್ಭಗೃಹದಿಂದ ಪರಿಚಾರಕನು ಕ್ಷಣಕ್ಕೊಮ್ಮೆ ಹೊರಗೆ ಬಂದು ಹಣೆ ಮೈಗಳಿಂದ ಸುರಿಯುತ್ತಿದ್ದ ಬೆವರೊರೆಸಿಕೊಳ್ಳುತ್ತಿದ್ದನು. ಆದರೆ ಗುರುದೇವರು ನಿರಾತಂಕವಾಗಿ ಪೂಜೆ ನಡೆಸಿ ದೀಪಾರಾಧನೆಯ ನಂತರ ಸಂಜೆ 4 ಗಂಟೆಗೆ ಸ್ವಭಾವಸಿದ್ಧವಾದ ಹಸನ್ಮುಖದಿಂದ ಹೊರಗೆ ಬಂದರು. ಅವರ ಶ್ರೀಮುಖದಲ್ಲಿ ಆಯಾಸದ ಅಥವಾ ಬಳಲಿಕೆ ಚಿಹ್ನೆ ಲವಲೇಶವೂ ಇರಲಿಲ್ಲ. ಅಚ್ಚರಿಗೊಳಿಸುವ ಅಂಶವೆಂದರೆ ಅವರ ಲಲಾಟದಲ್ಲಿ ಧರಿಸಿದ್ದ ಭಸ್ಮವು ಆಗ ತಾನೇ ಧರಿಸಿದ್ದಂತೆ ಸ್ವಚ್ಛವೂ ಪ್ರಕಾಶಮಾನವೂ ಆಗಿದ್ದು ಬೆವರಿನ ಚಿಹ್ನೆ ಕಿಂಚಿತ್ತಾದರೂ ಇರಲಿಲ್ಲ. ಪರಿಚಾರಕನು ಆಗಾಗ ಹೊರಬರುತ್ತಿದ್ದುದನ್ನು ಕಂಡವರಿಗೆ ಗುರುದೇವರು ಆಗ ತಾನೇ ಸ್ನಾನಾದಿಗಳನ್ನು ನೆರವೇರಿಸಿಕೊಂಡು ಬಂದಷ್ಟು ಸ್ವಚ್ಛವಾಗಿಯೂ ಲವಲವಿಕೆಯಿಂದಲೂ ಇದ್ದುದು ಅಚ್ಚರಿಯ ಸಂಗತಿಯಾಗಿದ್ದಿತು. ಇನ್ನೊಮ್ಮೆ ಹೀಗೆಯೇ ಶಿವರಾತ್ರಿ ಹಗಲು ಗುರುದೇವರು ಪೂಜೆಗಾಗಿ ಶ್ರೀ ಮಲಹಾನಿಕರೇಶ್ವರ ದೇವಸ್ಥಾನಕ್ಕೆ ದಯಮಾಡಿಸಿದ್ದರು. ದೇವಾಲಯದ ಅಧಿಕಾರಿ ವರ್ಗದವರು ದೇವಾಲಯವನ್ನು ಚೆನ್ನಾಗಿ ತೊಳೆದು ಚೊಕ್ಕಟವಾಗಿರಿಸಿದ್ದರು. ಗರ್ಭಗೃಹದ ಗೋಡೆ, ನೆಲ, ಸಂದುಗೊಂದುಗಳನ್ನೆಲ್ಲ ಚೆನ್ನಾಗಿ ಉಜ್ಜಿ ಅಲ್ಲಿದ್ದ ಜಿಡ್ಡು ಕೊಳೆಗಳನ್ನೆಲ್ಲ ತೆಗೆಸಿದ್ದರೂ ಗುರುದೇವರು ಪೂಜೆಗಾಗಿ ಕುಳಿತೊಡನೆಯೇ 100 ಕೆಂಪಿರುವೆಗಳು ಸಂದಿಗೊಂದಿಗಳಿಂದ ಹೊರಟು ದಾಳಿಯನ್ನಾರಂಭಿಸಿದವು. ಪೂಜಾ ದ್ರವ್ಯ ಉಪಕರಣಗಳನ್ನು ಅರ್ಪಿಸಲು ನಿಂತಿದ್ದ ಸೇವಕನು ಗರ್ಭಗೃಹದಲ್ಲಿ ನಿಲ್ಲಲಾಗದೆ ಕಟ್ಟಿರುವೆಗಳಂತೆ ಉಗ್ರವಾಗಿ ಕಚ್ಚುತ್ತಿದ್ದ ಇರುವೆಗಳಿಂದ ತಪ್ಪಿಸಿಕೊಳ್ಳಲು ಪ್ರತಿ ನಿಮಿಷವೂ ಹೊರಕ್ಕೆ ಬರುತ್ತಿದ್ದನು. ಗುರುದೇವರಾದರೋ ಆ ದಿನವೂ ಸಹ ನಿರ್ವಿಘ್ನವಾಗಿ ಪೂಜೆಯನ್ನು ನೆರವೇರಿಸಿ ಲವಲವಿಕೆಯಿಂದ ಗರ್ಭಗೃಹದಿಂದ ಹೊರಬಂದರು. ಇರುವೆಗಳು ಪ್ರತ್ಯಕ್ಷವಾಗಿ ತಮ್ಮ ಆಪ್ತ ಮಿತ್ರನನ್ನು ಅವರಲ್ಲಿ ಕಂಡು ಅವರನ್ನು ಸ್ವಲ್ಪವೂ ಬಾಧಿಸಲಿಲ್ಲ. ಪೂಜಾದಿಗಳಿಗೆ ಸ್ವಲ್ಪವೂ ತೊಂದರೆಯುಂಟು ಮಾಡಿರಲಿಲ್ಲ. ಗುರುದೇವರು ಮಟಮಟ ಮಧ್ಯಾಹ್ನದ ಸುಡು ಬಿಸಿಲಿನಲ್ಲಿ ತುಂಗಾ ನದಿಯ ಸೋಪಾನಗಳ ಮೇಲೆ ಗಂಟೆಗಳ ಗಟ್ಟಲೆ ಆಹ್ನಿಕ ಮಾಡುತ್ತಾ ಕುಳಿತಿರುತ್ತಿದ್ದರು. ಅವರ ಸೇವೆಗಾಗಿ ನಿಯಮಿತರಾಗಿದ್ದ ಪರಿಜನರು ಮೇಲೆ ಸುಡುತ್ತಲಿರುವ ಸೂರ್ಯನ ತಾಪವನ್ನು, ಕೆಳಗೆ ಕಾದಿರುವ ಕಲ್ಲಿನ ಬೇಗೆಯನ್ನು ತಾಳಲಾರದೆ ಸನಿಹದಲ್ಲೇ ಇದ್ದ ನೆರಳಿನ ಆಶ್ರಯಕ್ಕೆ ಹೋಗುತ್ತಿದ್ದರು. ಗುರುದೇವರ ಮನವೊಂದೇ ಅಲ್ಲ, ಅವರ ಶರೀರವೂ ಸಹ ಪ್ರಪಂಚದಿಂದ ನಿರ್ಲಿಪ್ತವಾಗಿದ್ದು ಪ್ರಕೃತಿಯ ಎಲ್ಲ ಉಪಟಳಗಳಿಂದಲೂ ಮುಕ್ತವಾಗಿತ್ತು. ಮನಸ್ಸಿನ ಸಮತೆಯನ್ನು ಗಳಿಸಿಕೊಂಡಿರುವಾತನು ಅಖಿಲ ಸೃಷ್ಟಿಯನ್ನೇ ವಶಪಡಿಸಿಕೊಂಡಿರುತ್ತಾನೆ ಎಂಬ ಗೀತಾವಾಕ್ಯದ ಸತ್ಯ ಸಾಕ್ಷಾತ್ಕಾರವನ್ನು ಗುರುದೇವರು ನಿಸ್ಸಂದೇಹವಾಗಿ ಸಾಧಿಸಿಕೊಂಡು ಬಿಟ್ಟಿದ್ದರು. ಸಾಮಾನ್ಯ ಮಾನವನಿಗೆ ಎಟುಕದ ಉನ್ನತ ವಿಚಾರಗಳಲ್ಲಿ ಮಗ್ನರಾಗಿರುತ್ತಿದ್ದರೂ ಸಹ ದರ್ಶನಕ್ಕೆ ಬಂದವರೊಡನೆ ಲೋಕರೂಢಿಯಾದ ಸಾಧಾರಣ ಮಾತುಕತೆಗಳಲ್ಲಿ ತೊಡಗಿರುತ್ತಿದ್ದರು. ಅಂತಹ ಸಂಭಾಷಣೆಗಳನ್ನು ಸತ್ವಪೂರ್ಣಗೊಳಿಸಿ ಜೀವನಕ್ಕೆ ಅಮೂಲ್ಯವಾದ ತಿಳಿವು ಒದಗುವಂತೆ ಮಾಡುತ್ತಿದ್ದರು. ತೀರಾ ಸಾಧಾರಣವಾದ ಪ್ರಸಂಗವನ್ನೂ ಸಹ ತುಂಬ ತಿಳುವಳಿಕೆಯಿಂದ ಅಮೂಲ್ಯವೂ ಉಪಯುಕ್ತವೂ ಆದ ನಿದರ್ಶನವನ್ನಾಗಿ ಪರಿವರ್ತಿಸುತ್ತಿದ್ದರು. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಎಲ್ಲರಿಗೂ ಸುಪರಿಚಿತವಾದ ಈ ಶ್ಲೋಕವು ಗುರುವನ್ನು ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರೆಂದು ಅಷ್ಟೇ ಅಲ್ಲದೆ ಪರಬ್ರಹ್ಮನೆಂದು ಸಾರುತ್ತದೆ. ಗುರುವನ್ನು ಈ ದೇವತೆಗಳಿಗೆ ಸಮನೆಂದು ಮಾತ್ರ ಸ್ತುತಿಸುವುದಿಲ್ಲ. ಆ ದೇವತೆಗಳೊಡನೆ ಗುರುವು ತಾದಾತ್ಮ್ಯ ಹೊಂದಿದ್ದಾನೆಂದೇ ಗುರುದೇವರ ನಂಬಿಕೆಯಾಗಿತ್ತು. ಈ ಅಂಶವನ್ನು ಮರೆಯಲು ಅವರು ಅವಕಾಶವನ್ನೇ ಕೊಡುತ್ತಿರಲಿಲ್ಲ. ತಮ್ಮ ಗುರುಗಳಾಗಿದ್ದ ಶ್ರೀ ಸಚ್ಚಿದಾನಂದ ಶಿವಾಭಿನವ ನೃಸಿಂಹ ಭಾರತೀಯವರಲ್ಲಿಯೂ
ಶ್ರೀಶಂಕರ ಭಗವತ್ಪಾದರಲ್ಲಿಯೂ ಅಸೀಮ ಭಕ್ತಿ ಹೊಂದಿದ್ದ ಗುರುದೇವರು ಅವರನ್ನು ಸಾಕ್ಷಾತ್ ಭಗವಂತನ ಅವತಾರವೆಂದೇ ಭಾವಿಸಿದ್ದರು. ಮುಂದಿನ ಅಧ್ಯಾಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.